ಸೊ ಗಾಯ್ಸ್, ಇವತ್ತು ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡಕ್ಕೆ ಹೋಗಿಸಿದ್ರು. ನನಗೂ ನೀನು ಬಾ, ಮಜಾ ಬರುತ್ತೆ ಅಂತ ಕರೆದ್ರು. ನಾನು ಹುಡುಗರು ಕರಿತಿದ್ದಾರೆ, ಬೇಜಾರು ಮಾಡೋದು ಬೇಡ ಅಂತ ಬಂದೆ. ಫಸ್ಟ್ ಆಪೋಸಿಟ್ ಟೀಮ್ ಅವ್ರದ್ದು ಬ್ಯಾಟಿಂಗ್ ಇತ್ತು. ಅವ್ರೆಲ್ಲ ಸ್ಕೋರ್ ಮಾಡಿದ್ರು. ಸ್ಕೋರ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಅನ್ಸುತ್ತೆ. ಹುಡುಗರೆಲ್ಲ ಫುಲ್ಲು ಎದ್ರುಕೊಂಡಿದ್ರು. ಓಪನಿಂಗಿಗೆ ಸಿಂಗ ಬ್ಯಾಟಿಂಗ್ ಬಂದಿದ್ದ. ಇವನ್ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ಲಿ ಅಂತ ನಾನು ಮಂತ್ರಿಸ್ತಿದ್ದೆ. 2 ಓವರ್ ಆಡಕ್ಕಾಗ್ಲಿಲ್ಲ, ಔಟ್ ಆಗ್ಬಿಟ್ಟ. ಹುಡುಗರೆಲ್ಲ ಎದ್ರುಕೊಂಡಿದ್ರು. ಆಮೇಲೆ ನಾನು ಹೋಗಿ ಬ್ಯಾಟಿಂಗ್ ಮಾಡಿದೆ. ಬ್ಯಾಟಿಂಗ್ ಮಾಡಿ 2 ಓವರಿಗೆ ಎಷ್ಟು ಸ್ಕೋರ್ ಇತ್ತೋ ಅಷ್ಟು ಚಚ್ಚಿ ಬಿಸಾಕ್ತೆ. ಆದರೆ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಕ್ರಿಕೆಟ್ ಆಡಿದೆಲ್ಲ ಆಯಿತು. ಇವ್ರು ಇನ್ನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಬರ್ತಿದ್ರು. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಈ ಕಡೆ ಬಂದೆ. ನೆಕ್ಸ್ಟ್ ಡೇ ಈವ್ನಿಂಗು ನಾನು ಚಂದ ಹೋಟ್ಲ ಹತ್ರ ಬಂದೆ. ಇಲ್ಲಿ ಯಾರೂ ಇರಲಿಲ್ಲ. ಇವನೊಬ್ಬನೇ ಕಷ್ಟಪಡ್ತೀಯಾನಂತ ಇಲ್ಲಿಗೆ ಬಂದು ನೋಡ್ತಿದ್ದೀನಿ. ಅಣ್ಣ ಅಲ್ಲೇ ಕ್ಲೋಸಿಂಗ್ ಮಾಡ್ತೀಯಾನ. ಎಲ್ಲ ಕ್ಲೀನ್ ಮಾಡಿ ಐಟಮ್ಸ್ ಎಲ್ಲ ಎತ್ತಿಟ್ಟ. ಅಂಗಡಿ ಬೀಗ ಅವ್ರ ಅಣ್ಣ ತಗೊಂಡೋಗಿತ್ತು, ಅದನ್ನ ಇಸ್ಕೊಂಬಂದ್ವಿ. ಬೀಗ ಹಾಕ್ಬಿಟ್ಟು ಮನೆ ಸೈಡ್ ಬರ್ಬೇಕಾದ್ರೆ ಚಂದ ಸುಮ್ಮನಿದ್ದ ಅಂತ ನಾನು ಏನೇನೋ ಹೇಳಿ ತಲೆ ತಿಂತಿದ್ದೆ. ಇವತ್ತು ನೈಟ್ ಗಾಡಿ ಹೋಗೋದಿತ್ತಂತ ಮನೆಗೆ ಬಂದು ಊಟ ಮಾಡಿ ಫ್ರೆಶ್ ಅಪ್ ಆಗಿ ಗಾಡಿಗೆ ಬಂದೆ. ಗಾಡಿಲಿ ಮುಂಚೆನೆ ಬೇರೆ ಐಟಮ್ ಲೋಡ್ ಆಗಿತ್ತು. ಅಣ್ಣ ಮನೆಗೆ ಊಟ ಮಾಡ್ಕೊಂಡ್ ಬರ್ತೀನಿ, ಅಷ್ಟೊತ್ತಿಗೆ ಹೋಗಿ ಅನ್ಲೋಡ್ ಮಾಡಿಸ್ರಿ ಅಂತ ಹೇಳಿದ್ರು. ಅದು ಅನ್ಲೋಡ್ ಆದ ತಕ್ಷಣ ಗೌಡ ಮಾತ್ರ ಬಂದು ಗಾಡಿ ಲೋಡ್ ಮಾಡಿ ಹತ್ರ ಬಂದು ಡೀಸೆಲ್ ಹಾಕ್ಬೇಕಾರೆ ನಾವು ವಿಡಿಯೋ ಮಾಡ್ತಿದ್ದೆ. ನಾವು ಹೋಗ್ತಿರೋದು ಇಳಕಲ್ಲಿಗೆ, ದುರ್ಗದಿಂದ 220 ಕಿಲೋಮೀಟರ್. ಅಣ್ಣಂಗೆ ಬೇಜಾರಾಗದಂತ ಕನ್ನಡ ಹಳೆ ಸಾಂಗ್ಸ್ ಹಾಕೊಂಡು ಕುತ್ಕೊಂಡಿದ್ದೆ. ಅಣ್ಣ ಫುಲ್ ಫೀಲಿಂಗ್ ಅಲ್ಲಿ. ಹೊಸಪೇಟೆ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದ್ವಿ. ಗಾಡಿ ಪಂಚರ್ ಆಗೈತೆ ಅಂತ ಗೊತ್ತಾಯ್ತು. ಅನ್ಲೋಡ್ ಪಾಯಿಂಟ್ಗೆ ಇನ್ನು 60 ಕಿಲೋಮೀಟರ್ ದೂರ ಇತ್ತು. ಇದ್ರದ್ದು ವೀಲ್ ಚೇಂಜ್ ಮಾಡೋ ಅಷ್ಟೊತ್ತಿಗೆ 1 ಗಂಟೆ ಟೈಮ್ ತಗೊಂತು. ಇದೆಲ್ಲ ಮುಗಿಸ್ಕೊಂಡು ಅನ್ಲೋಡ್ ಪಾಯಿಂಟ್ ಹತ್ರ ಬಂದು ಓನರಿಗೆ ಫೋನ್ ಮಾಡಿ ಗಾಡಿ ಅನ್ಲೋಡ್ ಮಾಡಿಸಿ ಬರ್ಬೇಕಾದ್ರೆ ಹೊಸಪೇಟೆ ಹತ್ರ ಗಾಡಿ ನಿಲ್ಸಿ ಟಿಫನ್ ಮಾಡಿ ಟೀ ಕುಡ್ದು ದುರ್ಗ ಸೈಡ್ ಬಂದ್ವಿ.